ಬಿಜೆಪಿ ಪಕ್ಷದಿಂದ ಕಿಕ್ಔಟ್ ಆಗಿರುವ ಯತ್ನಾಳ್ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ? ಶಾಕಿಂಗ್ ನಿರ್ಧಾರವನ್ನೇನಾದರೂ ತಗೊಳ್ತಾರಾ ಯತ್ನಾಳ್? ಶಾಕಿಂಗ್ ನಿರ್ಧಾರವನ್ನೇನಾದರೂ ತಗೊಳ್ತಾರಾ ಯತ್ನಾಳ್ ಅನ್ನೋ ಕುತೂಹಲ ಇದೆ. ಒಂದು ಕಡೆ ಹೊಸ ಪಕ್ಷದ ಸುಳಿವು ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಸೇರ್ತಾರಾ ಅನ್ನುವ ಮಾತುಕತೆಗಳು ಕೂಡ ಓಡಾಡ್ತಾ ಇದೆ. ಕಟ್ಟಾ ಹಿಂದೂವಾದಿ ಯತ್ನಾಳ್ ಸಿದ್ಧಾಂತ ಕಾಂಗ್ರೆಸ್ಗೆ ವಿರೋಧವಾಗಿದೆ. ಆದ್ರೂ ಕಾಂಗ್ರೆಸ್ ಸೇರ್ತಾರ ಅನ್ನೋ ಚರ್ಚೆಗಳು ಆಗ್ತಾ ಇರೋದು ಯಾಕೆ ಪ್ರಶ್ನೆ ಕಾಡ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಕಳೆದ 2 ದಿನಗಳಿಂದ ಕಾಂಗ್ರೆಸ್ನ ಕೆಲ ನಾಯಕರುಗಳು ಯತ್ನಾಳ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಯಾಕೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಲ್ಟಿಮೇಟ್ ಆಗಿ ನಿರ್ಧಾರ ತಗೊಳ್ಳೋದು ಕಾಂಗ್ರೆಸ್ ಹೈಕಮಾಂಡ್. ಆದ್ರೆ ಉಚ್ಚಾಟನೆಯಾಗಿರುವಂತಹ ಯತ್ನಾಳ್, ಬಿಜೆಪಿ ಪಕ್ಷದಿಂದ ಹೊರಬಂದಿರುವ ಯತ್ನಾಳ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಯಾಕೋಗಿ ಭೇಟಿ ಆಗ್ತಾ ಇದ್ದಾರೆ? ಹೊಸ ಪಕ್ಷ ಕಟ್ತಾರಾ ಗೊತ್ತಿಲ್ಲ, ಕೆಲ ಸಮಯವನ್ನ ತಗೊಳ್ಬಹುದು, ಅಥವಾ ಕಾಂಗ್ರೆಸ್ಗೆ ಸೇರ್ತಾರ ಅನ್ನುವಂಥದ್ದು ಸ್ವಲ್ಪ ಶಾಕಿಂಗ್ ಸುದ್ದಿನೇ, ಬ್ರೇಕಿಂಗ್ ಸುದ್ದಿನೇ. ಕಾರಣ ಸಿದ್ಧಾಂತ ಏರುಪೇರಲ್ಲ, ತದ್ವಿರುದ್ಧವಾಗಿದೆ. ಹಿಂದುತ್ವವಾದ ಕಟ್ಟಾ ಹಿಂದುತ್ವವಾದಿ ಅನ್ನುವಂತಹ ಯತ್ನಾಳಲ್ಲಿ ಅಲ್ಪಸಂಖ್ಯಾತರ ಪರವಾಗೇ ನಿಂತ್ಕೊಳ್ಳುತ್ತೆ ಎನ್ನುವ ಆರೋಪವನ್ನ ಹೊತ್ಕೊಂಡಿರೋ ಕಾಂಗ್ರೆಸ್ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೋಗಿ ಸ್ವಲ್ಪ ದಿನಗಳ ಕಾಲ ಒಂದ್ ರೀತಿ ಉಸಿರುಗಟ್ಟಂಗ ಆಗ್ಬಿಡ್ತು ಕಾಂಗ್ರೆಸ್ಗೆ ಹೋದಾಗ. ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಸಿಗ್ಲಿಲ್ಲ ಅಂತ ಕೋಪಗೊಂಡು ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಎಲ್ಲ ಒಟ್ಟೊಟ್ಟಿಗೆ ಹೋದ್ರಲ್ಲ ಕಾಂಗ್ರೆಸ್ಗೆ. ಶೆಟ್ಟರ್ ಅವರಿಗೆ ಉಸಿರು ಕಡ್ದಂಗೆ ಆಗ್ಬಿಡ್ತು. ಇಲ್ಲಿ ಹಿಂದುತ್ವ ಮತ್ತು ಲಿಂಗಾಯತ ನಾಯಕರು ಹಿಂಗೆಲ್ಲ ಅನ್ಕೊಂಡಿದ್ದವರು ಅಲ್ಲೋಗಿ ಕಾಂಗ್ರೆಸ್ ಹೇಳಿದಕ್ಕೆಲ್ಲ ಜೈ ಅನ್ಬೇಕು, ಬಹುಪರಾಕ್ ಅನ್ಬೇಕು ಅಂದಾಗ ಉಸಿರು ಕಟ್ಟಿತ್ತು. ಇನ್ನು ಯತ್ನಾಳಿಗೆ ಹೆಂಗಾಗ್ಬೇಡ ಒಂದ್ ವೇಳೆ ಸೇರ್ಕೊಂಡ್ರೆ. ಯತ್ನಾಳ್ ಭೇಟಿಯಾದ ಕಾಂಗ್ರೆಸ್ ಮುಖಂಡನೇ KL, ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಅನಿಲ್ ಅಂತ. ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಯತ್ನಾಳ್ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ. ಅನಿಲ್ ಮತ್ತು ಯತ್ನಾಳ್ ಅವರ ಭೇಟಿ, ಖಾಸಗಿ ಹೋಟೆಲ್ನಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ. ದೊಡ್ಡ ಮಟ್ಟದ ಲೀಡರ್ ಏನಲ್ಲ, ಬಟ್ ಆದ್ರೂ ಈ ಭೇಟಿ ಕುತೂಹಲಕ್ಕೆ ಮತ್ತು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಮೊನ್ನೆಯಷ್ಟೇ ಯತ್ನಾಳ್ಗೆ ಬನ್ನಿ ಅಂತ ರಾಜುಕಾಗೆ ಆಫರ್ ಕೊಟ್ಟಿದ್ರು. ಯಾರಿಗೆ? ಯತ್ನಾಳ್ಗೆ. ಕಾಂಗ್ರೆಸ್ಗೆ ಬನ್ನಿ ಅಂತ ಮಾಧ್ಯಮಗಳ ಮುಖಾಂತರ ಹೇಳಿದ್ರು. ಈಗ ಕಾಂಗ್ರೆಸ್ ಮುಖಂಡ ಅನಿಲ್ ಹೋಗಿ ಯತ್ನಾಳ್ ಅವ್ರನ್ನ ಭೇಟಿ ಮಾಡಿರುವಂಥದ್ದು ಇದಕ್ಕೆ ಇಂಬು ಕೊಡುವಂತೆ ಕಾಣಿಸ್ತಾ ಇದೆ. ಅಥವಾ ಈಗ ನೊಂದಿರ್ತಾರೆ, ಒಂದು ರೀತಿ ಕೋಪಗೊಂಡಿರ್ತಾರೆ ಬಿಜೆಪಿ ಪಕ್ಷದ ನಿರ್ಧಾರದಿಂದ, ಹಾಗಾಗಿ ಹೋಗಿ ಸ್ವಲ್ಪ ಮಾತಾಡಿಕೊಂಡು ಸಮಾಧಾನ ಹೇಳಿಬರೋಣ ಅನ್ನುವಂತಹ ಭೇಟಿ ಆಯಿತು, ಅಥವಾ ಕುಶಲೋಪರಿಗೆ ಸಂಬಂಧಪಟ್ಟಂತಹ ಭೇಟಿ ಅಷ್ಟೇನಾ, ಅಥವಾ ಇಂಟರ್ನಲ್ ಏನಾದರೂ ಮಾತುಕತೆ ಆಗ್ತಾ ಇದೆಯಾ? ಒಂದು ವೇಳೆ ಹೌದು ಅನ್ನೋದಾಗ್ಬಿಟ್ರೆ ಸಿದ್ಧಾಂತಗಳು ವಿರುದ್ಧವಾಗಿರುತ್ತೆ. ತದ್ವಿರುದ್ಧವಾದಂತಹ ಸಿದ್ಧಾಂತ ಯತ್ನಾಳ್ ಅವ್ರಿಗೂ ಮತ್ತು ಕಾಂಗ್ರೆಸ್ಗೂ ಇರುವಂಥದ್ದು. ಅದನ್ನೇ ಹೇಳಿದ್ದು, ಅಂತಹ ಜಗದೀಶ್ ಶೆಟ್ಟರ್ ಅವ್ರಿಗೆ ಉಸಿರುಗಟ್ಟೋಗ್ಬಿಡ್ತು. ನೀವು ಯತ್ನಾಳ್ ಹೋಗಿ ಸರ್ವೈವ್ ಆಗಕ್ಕಾಗತ್ತಾ ಕಾಂಗ್ರೆಸ್ನಲ್ಲಿ? ನಾಯಕರುಗಳು ಅಂದ್ರೆ ಆಮೇಲೆ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಯಾವಾಗ ಏನ್ ಬೇಕಾದ್ರೂ ಆಗುತ್ತೆ, ಅದನ್ನು ಕೂಡ ನಿರ್ಧಾರ ಮಾಡ್ಬೋದು, ಅಂದ್ರೆ ಯೋಚನೆ ಮಾಡ್ಬೋದು. ನಾವು ಏನು ಬೇಕಾದ್ರೂ ಆಗುತ್ತೆ ರಾಜಕೀಯದಲ್ಲಿ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಲಕ್ಷ್ಮಣ್ ಸವದಿ ಬಿಜೆಪಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ಆ ಸಂದರ್ಭದಲ್ಲಿ ಹೋದ್ರು, ಇನ್ನೂ ಕೂಡ ಇದ್ದಾರೆ ಅಲ್ಲಿ. ಶೆಟ್ಟರ್ ಅವರು ಹೋದ್ರು. ಈಗ ಯತ್ನಾಳ್ ಅವ್ರು ಹೋಗ್ತಾರಾ ಅಂದ್ರೆ ಮೇಲ್ನೋಟಕ್ಕೆ ಡೌಟು ಅನ್ನುವಂತಹ ಮಾತುಕತೆಗಳು, ಚರ್ಚೆಗಳು ಓಡಾಡ್ತಾ ಇದ್ರು ಕೂಡ ಏನ್ ಬೇಕಾದ್ರೂ ಆಗ್ಬೋದು ರಾಜಕೀಯದಲ್ಲಿ. ಬಿಜೆಪಿಯಿಂದ ಕಿಕ್ಔಟ್, ಹಾಗಾದ್ರೆ ಕಾಂಗ್ರೆಸ್ಗೆ ವೆಲ್ಕಮ್ ಸಿಗುತ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಅವು ಇನ್ಯಾವ ಪಕ್ಷಕ್ಕೆ ಹೋಗ್ಲಿಕ್ಕಾಗುತ್ತೆ? JDSಗೆ ಹೋಗಿದ್ರು, ಬಟ್ ಈಗ ಮತ್ತೆ JDSಗೆ ಹೋಗ್ತೀನಿ ಅಂದ್ರೆ JDS ಪಕ್ಷ ಇಲ್ವಲ್ಲ, ಸ್ವತಂತ್ರವಾಗಿ ಅವರು ಮರ್ಜ್ ಆಗಿದ್ದಾರೆ. ಇನ್ನೇನು ಆಮ್ ಆದ್ಮಿಗೆ ಹೋಗ್ತಾರಾ? ಕಾಂಗ್ರೆಸ್ನಲ್ಲಿ ಅದಷ್ಟೊಂದು ಲೆಕ್ಕಕ್ಕಿಲ್ಲ, ಪ್ರಜಾಕೀಯ ಲೆಕ್ಕಕ್ಕೆ ಇಲ್ಲ. ಇರೋದು ಕಾಂಗ್ರೆಸ್. ಸಿದ್ಧಾಂತವನ್ನ ಪಕ್ಕಕ್ಕಿಟ್ಟು ಏನಾದರೂ ಅಧಿಕಾರಕ್ಕೋಸ್ಕರ ಹೋಗ್ತಾರಾ? ಗೊತ್ತಿಲ್ಲ.